ಬಂದಮೇಲೆ ನಾನು ನಮ್ಮಮ್ಮನ ಫೇವ್ರೆಟ್. ಎಲ್ಲ ನಮ್ಮ ಅಕ್ಕಂದ್ರಿಗೆಲ್ಲ ಎಲ್ಲ ದೊಡ್ಡವರು ನನಗಿಂತ. ಎಲ್ಲರೂ ಪ್ಯಾಂಪ್ರಿಂಗ್, ಸ್ಪೆಷಲಿ ನಮ್ಮಮ್ಮ ತುಂಬ ಪ್ಯಾಂಪರ್ ಮಾಡಿ ನಮ್ಮ ತಂದೆ ಕೊನೆ ಮಕ್ಕಳಿಗೆ ಅದೊಂದು ಮಾಡಿ ಪ್ರಪಂಚ ಜ್ಞಾನವೇ ಇರಲಿಲ್ಲ. ಮದುವೆ ಮಾಡ್ಕೊಳ್ಳೋ ತನಕ ನಂಗೆ ಪ್ರಪಂಚ ಜ್ಞಾನನೇ ಇರಲಿಲ್ಲ. ಆ್ಯಕ್ಚುಲಿ ಸ್ಪೀಕಿಂಗ್ ನಮ್ಮ ಹಸ್ಬೆಂಡೇ ನನ್ನ ಫಾದರು. ವಾವ್. ಯಾಕೆಂದರೆ ಅವರೇ ನಂಗೆ ದಾರಿ ತೋರಿಸಿದ್ದು. ಅವರೇ ನನಗೆ ಕರೆಕ್ಟಾಗಿ ಲೈಕ್ ನಂಗೆ ಇನ್ನೂ ನೆನಪಾಗುತ್ತೆ. ಲೈಕ್ ಇದು ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿಬಿಟ್ಟು ಮಾತಾಡು ಅಂತ ಹೇಳೋರು. ಲೈಕ್ ಅಬ್ರಪ್ಟಾಗಿ ಮಾತಾಡಬೇಡ, ಲೈಕ್ ನೀ ಏನು ಮಾತಾಡ್ತಿದ್ಯಾ ಅಂತ ನಿನ್ನ ಮಾತಿನ ಮೇಲೆ ಗಮನ ಇರಬೇಕು ನಿಮಗೆ ಅಂತ. ಅದೆಷ್ಟು ನಿಜ ಅನಿಸುತ್ತೆ ಅಂದರೆ, ನಾವು ಡೆಲಿವರಿ ಮಾಡೋಕ್ಕೆ ಮುಂಚೆ ನಾವು ಮಾತಾಡ್ತಾ ಇರೋದು ಬೇರೆಯವ್ರಿಗೆ ಯಾರಿಗಾರು ನೋವಾಗುತ್ತಾ ಅಂತ ಯೋಚನೆ ಒಂದು ಸತಿ ಯೋಚಿಸಿ ಆಮೇಲೆ ಮಾತಾಡಬೇಕು ಅಲ್ವಾ? ನಿಜ. ಸೊ 10ನೇ ಮಗಳು ಓಕೆ, ತಾಳ್ಮೆ ಕಲಿಸ್ಕೊಟ್ರು ಹಾಗಾದರೆ ಹಸ್ಬೆಂಡ್.